ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಭಾವಿಸೋ ಹೃದಯಗಳಲ್ಲಿ ಈ ಹೃದಯ ಕೂಡ ಒಂದು ಅಂತ ಹೇಳ್ತಾ, ನಾನು ಮೊನ್ನೆಷ್ಟೇ ಒಂದು ಪೆಟ್ರೋಲ್ ಬಂಕ್ ಹೋಗಿದ್ದೆ. ಆ ಪೆಟ್ರೋಲ್ ಬಂಕ್ಗೆ ಹೋದಾಗ ಅಲ್ಲಿ ಕೆಲಸ ಮಾಡುವಂಥ ಒಂದು ತಾಯಿ ಹೀಗೆ ಮಾತಾಡ್ತಾ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡಿದೆ ಸ್ಕೂಟಿಗೆ. ಆ ಕ್ಷಣ 510 ಎಷ್ಟು ಆಯಿತು, 510.51 ಎಷ್ಟು ಆಯಿತು. ಆ ಕ್ಷಣ ಅವ್ರು ಹೇಳ್ತಾರೆ, ಸರ್ 510.51 ಪಾಯಿಂಟ್ ಕೂಡ ಹಾಕಿ ಸರ್ ಅಂತ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ನಾನು ಯಾವುದೇ ಪೆಟ್ರೋಲ್ ಬಂಕ್ ಹೋದರೂ ಕೂಡ ಪಾಯಿಂಟ್ ಕೂಡ ಹಾಕಿ ಬರ್ತೀನಿ ಅಂತ. ಅದಾದ ಬಳಿಕ ಆ ತಾಯಿ ಇನ್ನೊಂದು ಮಾತು ಹೇಳ್ತಾರೆ, ಸರ್ ನಮ್ಗೆ ಸಂಬಳ ಕೊಡೋದೇ ಒಂದು 8,000 to 9,000 ಸಂಬಳ. ಈ ಕೆಲವ್ರು ಏನು ಮಾಡ್ತಾರೆ, ಈ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಕೊಂಡು ಹೋಗ್ತಾರೆ, 510, 410, ಹೀಗೆ 315 ಪಾಯಿಂಟ್, ಎಷ್ಟು ಪಾಯಿಂಟ್ಗಳಿರುತ್ತಲ್ಲ ಸರ್, ಆ ಪಾಯಿಂಟ್ಗಳನ್ನು ಕೊಡೋದೇ ಇಲ್ಲ, ಹಾಗೆ ಹೋಗ್ತಾರೆ. ನಾವು ಹೇಗೆ ಸರ್ ಅವ್ರ ಹತ್ರ ಕೇಳೋದು? ಅದಾದ ಬಳಿಕ ತಿಂಗಳಲ್ಲಿ ಓನರ್ ಒಂದು 500 to 1,000 ರೂಪಾಯಿವರೆಗೆ ನಮ್ಮ ಸಂಬಳದಿಂದ ಕಟ್ ಮಾಡ್ತಾರೆ. ಬರೋದೇ ನಮಗೆ 8,000 to 9,000 ಸಂಬಳ. ಹೇಗೆ ಜೀವನ ನಿಭಾಯಿಸೋದಂತ ನಾನು ಅದಕ್ಕೆ ಹೇಳೋದು. ಜೀವನದಲ್ಲಿ ತುಂಬ ಜನ ಕಷ್ಟಪಡೋರಿದ್ದಾರೆ. ಇನ್ನೊಂದಿಷ್ಟು ಜನ ಹೇಳ್ತಾರೆ ಜೀವನ ತುಂಬ ಕಷ್ಟ ಅಂತ. ನಾನು ಬದುಕೋದೇ ಇಲ್ಲ, ನನಗೆ ಜೀವನ ತುಂಬ ಕಷ್ಟ ಆಗ್ತಿದೆ ಅಂದವ್ರಿಗೆ ಇಂಥವ್ರು ಸ್ಫೂರ್ತಿ ಆಗಬೇಕು ಬಂಧುಗಳೇ. ಈ ಜೀವನದಲ್ಲಿ ಎಷ್ಟೋ ಜನ ಕಷ್ಟಪಡೋರಿದ್ದಾರೆ. ಕಾಲಿಲ್ದವರು, ಕೈ ಇಲ್ದವರು, ಮಾತೆ ಬರದವರು, ಕಣ್ಣೇ ಕಾಣದವರು, ಎಷ್ಟೋ ಜನ ಅವ್ರ ಜೀವನವನ್ನು ರೂಪಿಸ್ಕೊಳ್ತಿದ್ದಾರೆ. ಆದರೆ ನಾವುಗಳು ನೋಡಿ, ಭಗವಂತ ಸುಂದರವಾದ ಜೀವನ ಕೊಟ್ಟಿದ್ದಾನೆ, ಕೈಕಾಲುಗಳನ್ನು ಅದ್ಭುತವಾಗಿ ಕೊಟ್ಟಿದ್ದಾನೆ. ನಾವು ಮಾಡುವಂಥ ಕೆಲಸ ಏನು ಹೇಳಿ? ನಮ್ಮನ್ನು ಹೊತ್ತು ಸಾಕಿದಂಥ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಹಾಕೋದು. ಹೆತ್ತ ತಂದೆ ತಾಯಿಗೆ ಒಂದು ಹೊತ್ತಿನ ಗಂಜಿ ಹಾಕಲು ಯೋಗ್ಯತೆ ಇಲ್ಲದ ಕೆಲವು ಮಕ್ಕಳು ತಮ್ಮ ಹುಟ್ಟಿದಬ್ಬ ದಿನನೋ ಇಲ್ಲ ತಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನನೋ ಊರು ತುಂಬ ಬಿರಿಯಾನಿ ಹಂಚಿದರೆ ಏನು ಬಂತು ಪ್ರಯೋಜನ? ನಾವು ಬದಲಾಗಬೇಕಾಗಿದೆ. ನಾನು ಯೋಚನೆ ಮಾಡೋದು, ಮೊನ್ನೆ ಕೇರಳದ ವಯನಾಡಿನಲ್ಲಿ ಜೀವನ ಎಷ್ಟು ನಶ್ವರ, ಜೀವನ ಎಷ್ಟೊಂದು ಕ್ಷಣಿಕ ಅನ್ನೋದು ಆ ಒಂದು ಘಟನೆ ಗೊತ್ತಾಗುತ್ತೆ ಬಂಧುಗಳೇ. ಯಾರಾದರೂ ಅಂದ್ಕೊಂಡಿದ್ರಾ ರಾತ್ರಿ ಬೆಳಗಾಗೋದ್ರೊಳಗೆ ಯಾರಾದರೂ ನಾವು ನೀರಲ್ಲಿ ಕೊಚ್ಕೊಂಡು ಹೋಗ್ತೀವಿ, ಮಣ್ಣಿನ ಅವಶೇಷಗಳ ಅಡಿ ಸಿಲುಕಿ ನಾವು ಸಾಯ್ತೀವಿ ಅಂತ? ಅದಕ್ಕೆ ಹೇಳೋದು, ಇರುವಷ್ಟು ದಿನ ಎಲ್ರಿಗೂ ಒಳ್ಳೇದು ಮಾಡಬೇಕು. ಇಲ್ಲಿ ಯಾರೂ ಕೂಡ ಈ ಭೂಮಿ ಮೇಲೆ ಟೆಂಟ್ ಹಾಕ್ಕೊಂಡಿರಲ್ಲ ಬಂಧುಗಳೇ. ಎಲ್ಲರೂ ಅವ ಹೋಗ್ತಾನ ಇಲ್ಲ ಇವ ಹೋಗ್ತಾನ, ಒಂದಲ್ಲ ಒಂದು ದಿನ ನಾವು ಕೂಡ ಹೋಗಲೇಬೇಕು. ಇಲ್ಲಿ ಯಾರೂ ಕೂಡ ಕಾಯಂ ಆಗಿರೋಲ್ಲ. ಕೊನೆಗೆ ಹೋಗುವಾಗ ನಮಗೆ 6-3 ಅಡಿ ಜಾಗನೇ, ಮತ್ತೇನೂ ಇಲ್ಲ ಬಂಧುಗಳೇ. ತುಂಬ ಜನ ಮೆರಿತಾರೆ, ಅಹಂಕಾರ ಪಡ್ತಾನೆ, ದುರಹಂಕಾರ ಪಡ್ತಾರೆ. ನಾನಿದ್ರೇ ಎಲ್ಲ, ಈ ನಾನಿಲ್ಲ ಅಂದರೆ ಈ ಪ್ರಪಂಚ ನಡೆಯಲ್ಲ ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ. ನೀವುಗಳು ಬರೋ ಮುಂಚೆನೇ ಈ ಭೂಮಿ ಪ್ರಪಂಚ ನಡೀತಾ ಇತ್ತು, ನೀವು ಹೋದ ನಂತರನೂ ಈ ಪ್ರಪಂಚ ನಡೀತದೆ ಬಂಧುಗಳೇ. ಮೊದಲು ನಾನು, ನನ್ನದು, ನನ್ನಿಂದಲೇ ಏನೋ ಅಹಂಕಾರ ಬಿಡಬೇಕು. ಬರುವಾಗಲೂ ಕೂಡ ನಾವೇನು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕ್ಕೊಂಡು ಬರ್ತೀವ, ಬೆತ್ತಲೆ ಆಗಿ ಬರ್ತೇವೆ. ಹೋಗುವಾಗಲೂ ಕೂಡ ನಮ್ಮ ಶವದ ಮೇಲೂ ಕೂಡ ಹೊದಿಸುವ ಬಟ್ಟೆಗೂ ಜೇಬಿರಲ್ಲ. ಅಂದರೆ ಖಾಲಿ ಕೈಯಿಂದ ಬರ್ತೀವಿ, ಖಾಲಿ ಕೈಯಿಂದಲೇ ಹೋಗ್ತೀವಿ. ತಗೊಂಡು ಹೋಗೋದು ಒಂದೇ, ನಾವು ಮಾಡುವಂಥ ಒಳ್ಳೆಯ ಕೆಲಸಗಳು, ನಾವು ಮಾಡುವಂಥ ದಾನ ಧರ್ಮಗಳು, ಇಷ್ಟೇ. ಕೊನೆ ತನಕ ಈ ಎಲ್ಲ ಮಾತುಗಳು ಕೂಡ ಎಷ್ಟೋ ಜನ ಮದುವೆ ಆಗ್ತಾರೆ ನೋಡಿ, ಅದ್ಭುತವಾದ ಸಂಸಾರಗಳನ್ನು ಕಟ್ಕೊಂಡಿದ್ರು ಹಿಂದಿನ ಕಾಲದಲ್ಲಿ. ಆದರೆ ಈಗ ಮದುವೆಯಾದ 3 ತಿಂಗಳು, 4 ತಿಂಗಳು, 2 ವರ್ಷನೋ 5 ವರ್ಷಕ್ಕೆ ವಿಚ್ಛೇದನ, ಡೈವರ್ಸ್, ಅದೊಂಥರ ಫ್ಯಾಷನ್ ಆಗಿಬಿಟ್ಟಿದೆ ಇವಾಗ. ಆದರೂ ಕೂಡ ಮನೆ ಅಪರ್ಣವರ ಸಾವಿನ ಸುದ್ದಿಯನ್ನು ಕೇಳಿದ ಬಳಿಕ ಮನಸ್ಸಿಗೆ ತುಂಬ ದುಃಖ ಆಯಿತು. ಅವರು ಬಳಸಿದಂಥ ಕನ್ನಡ ಪದಗಳು, ಅವರು ಬಳಸುವಂಥ ನಿರೂಪಣೆ ಭಾಳ ಅದ್ಭುತವಾದದ್ದು. ಆ ಪದಗುಂಚಗಳಿದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಆದರೂ ಕೂಡ ಈ ಎಲ್ಲ ವಿಚ್ಛೇದನ, ಈ ಎಲ್ಲ ಡೈವರ್ಸ್ ಫ್ಯಾಷನ್ಗಳ ನಡುವೆ 2 ವರ್ಷ ತನ್ನ ಹೆಂಡತಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಿದ್ರೂ ಕೂಡ ಮಗುವಿನಂತೆ ಕಾಪಾಡಿದ ಆಕೆಯ ಗಂಡನಿಗೆ ಒಂದು ಶಬಾಷ್ ಹೇಳಲೇಬೇಕು. ಇಂಥವ್ರು ಮಾದರಿ ಆಗಬೇಕು ಬಂಧುಗಳೇ. ಇಂಥವರು ನಮಗೆ ಹೀರೋಗಳಾಗಬೇಕು, ಇಂಥವ್ರು ನಮಗೆ ಸ್ಫೂರ್ತಿ ಆಗಬೇಕು, ಇಂಥವ್ರು ನಮಗೆ ಮಾರ್ಗದರ್ಶನ ಆಗಬೇಕು. ಅದನ್ನು ಬಿಟ್ಟು ಯಾರ್ಯಾರ್ದೋ ಮಾರ್ಗದರ್ಶನ ತಗೊಂಡ್ರೆ ಏನು ಬಂತು ಪ್ರಯೋಜನ? ಇನ್ನೊಂದಿಷ್ಟು ಜನ ಬರ್ತಾರೆ, ಈ ಅಧಿಕ ಪ್ರಸಂಗ ಅಂತ
ಅವರಿಗೆ ತಮ್ಮ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿರುತ್ತೆ, ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂತ ಎತ್ತಿ ತೋರಿಸ್ತಾರೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಇರುವಷ್ಟು ದಿನ ಎಲ್ರಿಗೂ ಒಳ್ಳೇದು ಮಾಡಬೇಕು. ಕೊನೆ ಪಕ್ಷ 4 ಜನರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, 4 ಜನರಿಗೆ ಕೆಟ್ಟದಂತ ಮಾಡೋದಂತೂ ಬೇಡ ಬಂಧುಗಳೇ. ಇರೋದು ಒಂದೇ ಒಂದು ಜೀವನ, ಎಲ್ರಿಗೂ ಒಳ್ಳೇದನ್ನು ಬಯಸೋಣ, ಎಲ್ರಿಗೂ ಒಳ್ಳೇದನ್ನೇ ಹಾರೈಸೋಣ. ಗೊತ್ತಿಲ್ಲ, ಇವತ್ತಿದ್ದವರು ನಾಳೆ ಇರ್ತೀವಿ ಅನ್ನೋ ಗ್ಯಾರಂಟಿ ಕೂಡ ಇಲ್ಲದ ಬದುಕು. ಎಷ್ಟೋ ಜನ ನೋಡಿ, ರಾತ್ರಿ ಮಲಗಿದವರು ಬೆಳಗ್ಗೆ ಇಲ್ಲ. ಕೇರಳದ ವಯನಾಡಿನ ಒಂದು ಸಾಕ್ಷಿ ಸಾಕು, ಮನಸ್ಸಿಗೆ ತುಂಬ ದುಃಖ ಆಯಿತು, ಮನಸ್ಸಿಗೆ ತುಂಬ. ಅದರ ಮಧ್ಯೆ ಈ ಒಂದು ಮೂಕ ಪ್ರಾಣಿ 4 ರಿಂದ 5 ದಿನ ತನ್ನ ಮನೆಯವರನ್ನು ಹುಡ್ಕೊಂಡು ರಸ್ತೆ ಮಧ್ಯೆ ಓಡಾಡ್ತಿರೋದನ್ನು ನೋಡಿ ಮನಸ್ಸು ಎಂಥವರ ಹೃದಯ ಕಲ್ಲಾಗಿದ್ರೂ ಕೂಡ ಒಂದು ಸಲ ಮೃದುವಾಗಿಬಿಡುತ್ತೇನೋ. ಅದಾದ ಬಳಿಕ ಆ ಶ್ವಾನದ, ಆ ನಾಯಿಯ ಮನೆಯವರು ಸಿಕ್ಕ ಬಳಿಕ ಅದರ ಖುಷಿ ಇದೆಯಲ್ಲ, ಆ ಸಂತೋಷಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಯಾವುದೋ ಅಕೌಂಟಲ್ಲಿ ಅಥವಾ ಎಷ್ಟೇ FD ಇಟ್ಟು ಎಷ್ಟೇ ಕೋಟಿ ಹಣ ಇದ್ರೂ ಕೂಡ ಆ ಪ್ರೀತಿ ಮುಂದೆ ಎಲ್ಲವೂ ಶೂನ್ಯ. ತುಂಬ ಜನ ಕೇಳ್ತಾರೆ, ನಿಮ್ಮ ಹೆಸರೇನು ಅಂತ. ನಾನು ಹೇಳ್ತೀನಿ, AK ಶೆಟ್ಟಿ ನಡೂರು ಅಂತಷ್ಟು ಚೆಂದ ಆಗಿದೆ, ಇನ್ನೇನು ಬೇಕು ನನ್ನ ಹೆಸರು? ಅಲ್ಲ, ನಿಮ್ಮ ಒರಿಜಿನಲ್ ಹೆಸರೇನು? ನಾನು ತುಂಬ ಜನರಿಗೆ ಕೇಳೋದಿಷ್ಟೇ, ನನ್ನ ಒರಿಜಿನಲ್ ಹೆಸರು ತಗೊಂಡು ಇವ್ರಿಗೆ ಏನಾಗಬೇಕಾಗಿದೆ ಅಲ್ವಾ? ನಾನು ಏನೇ ಒಂದು ಹೆಸರು ಕೂಡ AK ಶೆಟ್ಟಿ ನಡೂರು ಅಂತ ಒಂದು ಸಂಪಾದಿಸಬೇಕಾದ್ರೆ ಅದರ ಹಿಂದೆ ಶ್ರಮ, ನಾನು ಪಟ್ಟ ಶ್ರಮ ನನಗೆ ಮಾತ್ರ ಗೊತ್ತಿರುತ್ತೆ. ಯಾರೋ ಬಂದ್ಕೊಂಡು, ನಾನು ಕೆಲವೊಂದು ಕಮೆಂಟ್ ಬಾಕ್ಸ್ನಲ್ಲಿ ನೋಡ್ತಾ ಇರ್ತೀನಿ, ಆಕಾಶ್ ಶೆಟ್ಟಿ ನಡೂರು, ಅಮೋಘ್ ಶೆಟ್ಟಿ ನಡೂರು, ಆದಿತ್ಯ ಶೆಟ್ಟಿ ನಡೂರು, ನಿಮಗೆ ಇಷ್ಟ ಆದ ಹೆಸರಿನಲ್ಲಿ ಕರ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಒಂದಂತೂ ಸತ್ಯ, ಈ AK ಶೆಟ್ಟಿ ನಡೂರು ಅಂತ ಯಾಕೆ ಈ ಹೆಸರನ್ನು ಸಂಪಾದಿಸೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅದು ನನಗೆ ಮಾತ್ರ ಗೊತ್ತಿದೆ. ಇದೊಂದು ಬ್ರ್ಯಾಂಡ್ ಆಗಿದೆ. ಯಾಕಂದರೆ ನೊಂದಂಥ ಎಷ್ಟೋ ಹೃದಯಗಳಿಗೆ AK ಶೆಟ್ಟಿ ನಡೂರು ಮಾತು ಸಂಜೀವಿನಿ ಆಗಿದೆ. ನೊಂದಂಥ ಎಷ್ಟೋ ಜೀವಗಳಿಗೆ ಸಾಂತ್ವನದ ಮಾತಾಗಿ AK ಶೆಟ್ಟಿ ನಡೂರು ನಿಂತ್ಕೊಂಡಿದ್ದಾನೆ. ಸಾಕು ನನಗಿಷ್ಟು. ನನ್ನ ಹೆಸರನ್ನು ನನ್ನ ಆತ್ಮೀಯರೇ ಕರೆಯೋದಿಲ್ಲ. ಹೆಚ್ಚಿಗೆ ನನ್ನ ಸ್ನೇಹಿತನ ತಂದೆಯೊಬ್ಬರು ಇದ್ದರು, ಅರ್ಚಕರು, ಶ್ರೀನಿವಾಸ್ ಭಟ್ ಅಂತ. ಮನೆ ದೇವಸ್ಥಾನಕ್ಕೆ ಹೋದಾಗ ತುಂಬಿದ ಜನಸಾಗರ ಇತ್ತು. ಆ ಜನಸಾಗರದ ಮಧ್ಯೆ ನನ್ನನ್ನು AK ಶೆಟ್ಟರೆ ಅಂದರೆ ಅವರಿಗೆ ನನ್ನ ಒರಿಜಿನಲ್ ಹೆಸರು ಗೊತ್ತಿಲ್ಲ ಅಂತಲ್ಲ, ಅವರಿಗೆ ಗೊತ್ತಿದೆ ನಾನು ಪಟ್ಟಂಥ ಶ್ರಮ, ಆ ಹೆಸರಿನ ಹಿಂದಿನ ಶ್ರಮ. ಆ್ಯಂಡ್ ಅದಕ್ಕೆ ಹೇಳೋದು. ಆ್ಯಂಡ್ ಇನ್ನೊಂದಿಷ್ಟು ಜನ ಬರ್ತಾರೆ, ಯಾರಿಂದನೂ ಹೆಸರನ್ನು ತಿಳ್ಕೊಳ್ಳೋದು. ನೀವು ಅವರಲ್ವಾ? ನಾನು ಯೋಚನೆ ಮಾಡೋದು, ನನ್ನ ಆತ್ಮೀಯರೇ ಕರೆಯೋದಿಲ್ಲ, ಇವ್ರು ಯಾರು ಕರೆಯೋಕಂತ. ಆ್ಯಂಡ್ ಒಂದು ಮಾತು, ಯಾವುದೇ ವ್ಯಕ್ತಿ ಪೂಜೆಗೆ ನಾನು ಇಷ್ಟಪಡಲ್ಲ. ಒಂದಂಥ ಮಾತು ಎಷ್ಟೋ ಹೃದಯಗಳಿಗೆ ಈ ಮಾತು ಸಂಜೀವಿನಿಯಾಗಿ ಬದಲಾಗಬೇಕು ಅಂತ ನಿರ್ಣಯ ಮಾಡಿಕೊಂಡವನು ನಾನು. ಅಷ್ಟೇ, ಕೊನೆಯವರೆಗೂ AK ಶೆಟ್ಟಿ ನಡೂರು ಅನ್ನೋದು ನೊಂದಂಥ ಹೃದಯಗಳಿಗೆ ಸಂಜೀವಿನಿಯಾಗಿರೋದು ಶಾಶ್ವತ. ಆ್ಯಂಡ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇದೇ ಆದಿತ್ಯವಾರ ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ, ಒಂದಿಷ್ಟು ಹೃದಯಗಳಿಗೆ ತಿಳಿದಿರೋ ಹಾಗೆ, ಆಗಸ್ಟ್ 11 ನನ್ನ ಜನ್ಮದಿನ. ತುಂಬ ಜನ ಹೇಳ್ತಾರೆ, ತುಂಬ ಟೈಮ್ ಆಯಿತು ನಿಮ್ಮ ನೋಡಿದೆ, ಲೈವ್ ಬನ್ನಿ ಅಂತ. ಸಾಧ್ಯ ಆದರೆ ಲೈವ್ ಬರ್ತೀನಿ, ಯಾಕಂದರೆ ಮಾತು ಕೊಡಲ್ಲ. ಯಾಕಂದರೆ ಒಂದು ಬಾರಿ ಮಾತು ಕೊಟ್ಟರೆ ಅದ್ರ ಪ್ರಕಾರ ನಡ್ಕೊಳ್ಬೇಕಾಗುತ್ತೆ. ಆ ಕಾರಣದಿಂದ ಸಾಧ್ಯವಾದರೆ ಬರ್ತೀನಿ ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ನಿಮ್ಮ ಹಾರೈಕೆ, ನಿಮ್ಮ ಪ್ರೀತಿ, ನಿಮ್ಮೆಲ್ಲರ ಪ್ರೋತ್ಸಾಹ ನಿರಂತರವಾಗಿ ನನ್ನ ಮೇಲೆ ಇದೇ ರೀತಿ ಇರಲಿ. ಯಾಕಂದರೆ ಒಂದಿಷ್ಟು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ನೀವುಗಳು ನನಗೆ ಸ್ಫೂರ್ತಿ, ನೀವುಗಳು ನನಗೆ ಶಕ್ತಿ ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಾನು ಹೇಳೋದಷ್ಟೇ. ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಕಮೆಂಟ್ ಅದೆಷ್ಟೋ ನೊಂದ ಹೃದಯಗಳಿಗೆ ಸಾಂತ್ವನದ ನುಡಿಗಳಾಗುತ್ತೆ ಬಂಧುಗಳೇ. ಎಲ್ರಿಗೂ ಒಳ್ಳೆಯದಾಗಲಿ. ನಗ್ತಾ ಇರಿ, ಖುಷಿಯಾಗಿರಿ. ಧನ್ಯವಾದಗಳು.